ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನೀಟ್ ಅನ್ನೋ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ನಾವು ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಆದಮೇಲೆ ಮೆಡಿಕಲ್ ಡಾಕ್ಟರ್ ಆಗಬೇಕಿದ್ರೆ ನಾವು ನೀಟಿನ ಮುಖಾಂತರ ಡಾಕ್ಟರ್ ಆಗೋ ಒಂದು ಸನ್ನಿವೇಶ ಇದೆ. ಸೊ ನೀಟ್ ಎಕ್ಸಾಮ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಯಾವುದೇ ಭಾಗದಲ್ಲಾದರೂ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಎಂಟ್ರೆನ್ಸ್ ಬೇಕಾದರೆ ಒಂದು ನೀಟಿನ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟ್ನ ಮುಖಾಂತರ ನಾವು ನೀಟಿನ ಮೆಡಿಕಲ್ ಸೀಟನ್ನು ಪಡ್ಕೊಳ್ಳುವಂಥ ಈಗ ವ್ಯವಸ್ಥೆ ಇದೆ. ಸೊ ಇದು 2024ರಲ್ಲಿ ಒಂದು ಸಲ ಇದೇ ರೀತಿಯ ನೀಟ್ ಪೇಪರ್ ಲೀಕ್ ಆಗ್ತದೆ. 2026ರಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಈ ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಈ ಬಾರಿ ನಮ್ಮ ಮೇ 3ನೇ ತಾರೀಕಿಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ರಿಗೂ ಒಂದು ಮುಖ್ಯ ವಿಷಯ ಏನಂದರೆ, ಒಂದು ನೀಟ್ ಎಕ್ಸಾಮ್ ಬರಬೇಕಾದ್ರೆ ಮಕ್ಕಳು ಒಂದು ವರ್ಷದಲ್ಲಿ ಡೈರೆಕ್ಟ್ ಸೆಕೆಂಡ್ ಪಿ ಯು ಪಾಸ್ ಆಗಿ ಡೈರೆಕ್ಟ್ ನೀಟ್ ಎಕ್ಸಾಮ್ ಬರೆಯುವಂಥ ಸನ್ನಿವೇಶ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಎಲ್ಲೂ ಇಲ್ಲ. ಯಾಕಂದರೆ ಅದು ಅಷ್ಟು ಕಷ್ಟ ಇರ್ತದೆ. ಒಂದು ನೀಟ್ ಎಕ್ಸಾಮಲ್ಲಿ ಒಂದು ಕ್ವಶನಲ್ಲಿ ನೀವು ಕರೆಕ್ಟ್ ಮಾರ್ಕ್ ಬಂದರೆ ಅದಕ್ಕೆ 4 ಮಾರ್ಕ್ ಪ್ಲಸ್ ಬರ್ತದೆ. ಒಂದು ಮಾರ್ಕ್ ನಮಗೆ ಯಾವುದಾದ್ರು ಕ್ವಶನ್ ತಪ್ಪಾದರೆ 1 ಮಾರ್ಕ್ ಮೈನಸ್ ಅನ್ನು ಕೊಡ್ತಾರೆ. ಸೊ ಆ ರೀತಿಯ ಒಂದು ವ್ಯವಸ್ಥೆ ಇರುವಾಗ ಅದಕ್ಕೆ 100% ಪ್ರಾಕ್ಟೀಸ್ ಮತ್ತು 100% ಅಕ್ಯುರಸಿ ಇರಬೇಕು. ಸೊ ಮೇ 3ನೇ ತಾರೀಕು ನಡೆದ ಈ ಎಕ್ಸಾಮಿಗೆ 3 ವರ್ಷಗಳ ಕಾಲ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾರೆ. ಕೋಚಿಂಗ್ ಸೆಂಟರ್ಗಳಿಗೆ ನಮ್ಮ ಸೇರಿಸ್ತಾರೆ. ಆ ಕೋಚಿಂಗ್ ಸೆಂಟರ್ಗಳಿಗೆ ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ತಾರೆ. ಆ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತು ಹೊರಗೆ ಬಂದು ಮತ್ತೆ ಈ ಎಕ್ಸಾಮನ್ನು 1 ವರ್ಷ ತಮ್ಮ ಕರಿಯರನ್ನು ಸೈಡಿಗೆ ಇಟ್ಟು, ತಮ್ಮ ಎಜುಕೇಷನ್ ಇದನ್ನು ಲೈಫನ್ನು ಸೈಡಿಗೆ ಇಟ್ಟು ಒಂದು 2 ವರ್ಷ ವೇಸ್ಟ್ ಮಾಡಿ ಕೂಡ ಇದನ್ನು ಎಕ್ಸಾಮನ್ನು ಬರೆಯುವಂಥ ಇದು ಸನ್ನಿವೇಶ ಇದೆ. ಮೊನ್ನೆ ಮೇ 3ಕ್ಕೆ ಬರೆದ ಎಕ್ಸಾಮಿನೇಷನಲ್ಲಿ ಈ NTA ಹೇಳ್ತದೆ, ಮೇ 8ಕ್ಕೆ ಎಕ್ಸಾಮ್ ಆದ 5 ದಿನಗಳ ನಂತರ NTA ಹೇಳ್ತದೆ ಪೇಪರ್ ಲೀಕ್ ಆಗಿದೆ. ಪೇಪರ್ ಲೀಕ್ ಹೇಗಾಗಿದೆ ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ನ ಮುಖಾಂತರ ಪೇಪರ್ ಲೀಕ್ ಆಗಿದೆ. ಇವರು ನಮ್ಮ ವಾಟ್ಸಪ್ ಮೆಸೇಜಸ್ ಫಾರ್ವರ್ಡ್ ಮಾಡಿದಾಗೆ ಪೇಪರನ್ನು ಮಾಡಿದ್ದಾರೆ. ನೀವು ನೋಡಿರ್ಬೋದು, ಟೆಲಿಗ್ರಾಮಲ್ಲಿ 5 ಲಕ್ಷಕ್ಕೆ 3 ಲಕ್ಷಕ್ಕೆಲ್ಲ ಪೇಪರನ್ನು ಮಾಡಿದ್ದಾರೆ. ಗುಜರಾತ್ನ ಭಾಗದ ನಮ್ಮ ಕೋಚಿಂಗ್ ಸೆಂಟರ್ಗಳು ಏನಿದೆ ಅವರ ಮಾಫಿಯಾಗಳು ಈ ಪೇಪರ್ ಲೀಕ್ ಮಾಡುವಂಥದ್ದು. ಈ ಪೇಪರ್ ಲೀಕ್ ಅಂತದ್ದು ಸತತವಾಗಿ ಮಾಡ್ತಾ ಇದ್ದಾರೆ. ಈ ನೀಟ್ ಅಂತ ಅಲ್ಲ, ಎಲ್ಲ ಈ ಎಕ್ಸಾಮಿನೇಷನ್ಗಳಲ್ಲಿ ಪೇಪರ್ ಲೀಕ್ ಮಾಫಿಯಾ ಒಂದು ದೊಡ್ಡ ಮಟ್ಟದ ಒಂದು ತಮ್ಮ ಒಂದು ಪವರ್ಫುಲ್ ಮಾಫಿಯಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಫಿಯಾಕ್ಕೆ ನಾವು ಸೀತಾವಾಗಿ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ನಮ್ಮ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರೇ ಕಾರಣ. ಯಾಕಂದರೆ ಆ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರು ಲಾಸ್ಟ್ ಕ್ಯಾಬಿನೆಟಲ್ಲೂ ಮಿನಿಸ್ಟರ್ ಆಗಿರ್ತಾರೆ. ಅವರ ಟರ್ಮಲ್ಲಿ 2 ಸತಿ ಪೇಪರ್ ಲೀಕ್ ಆಗ್ತದೆ, ಆದರೂ ಅವರನ್ನ ಕಂಟಿನ್ಯೂ ಮಾಡ್ತಾರೆ. ಈ ಥರ BJPಯವರೇ ಪ್ರೇರಿತ, ಸೆಂಟ್ರಲ್ ಗೌರ್ಮೆಂಟ್ ಪ್ರೇರಿತ ಈ ಪೇಪರ್ ಲೀಕನ್ನು ನಾವು 100ಕ್ಕೆ 100 ಖಂಡಿಸ್ತೇವೆ. ನೋಡಿ, ಈ ಸತಿ ಎಕ್ಸಾಮಿನಲ್ಲಿ 22.5 ಲಕ್ಷ ಜನರು ನಮ್ಮ ಎಕ್ಸಾಮಿನೇಷನನ್ನು ಅಟೆಂಡ್ ಮಾಡಿರ್ತಾರೆ. ಆ 22.5 ಲಕ್ಷ ಜನರಲ್ಲಿ ಪುನಃ 85,000 ಜನರು ಕರ್ನಾಟಕದಿಂದ ಆಗಿರ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ SSLC ಆಗಿರ್ಬೋದು, ಸೆಕೆಂಡ್ ಪಿ ಯು ಆಗಿರ್ಬೋದು, ನಮಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ. ನಾವು ಟಾಪ್ ಸ್ಟೂಡೆಂಟ್ಸ್ ಆಗಿರ್ತೇವೆ. ನಾವು ಈ ನಮ್ಮ 2 ಜಿಲ್ಲೆಯಲ್ಲಿ ಹೈಯೆಸ್ಟ್ ಮೆಡಿಕಲ್ ಒಳ್ಳೆ ವೆಲ್ ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜಸ್ ಇದೆ. ಅದು ಮಾಯ ಆಗಿರ್ಬೋದು, ಯನಪೋಯ ಆಗಿರ್ಬೋದು, AJ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು ಅಂತ ದೊಡ್ಡ ಮೆಡಿಕಲ್ ಕಾಲೇಜಸ್ಗಳು ನಮ್ಮಲ್ಲಿವೆ. ಮಾತ್ರ ನಮ್ಮ ಮಕ್ಕಳು ಇಲ್ಲಿ ಯಾವುದಾದ್ರೂ ಒಂದು ಕಾಲೇಜಿಗೆ ನಾವು ಸೇರಬೇಕಾದ್ರೆ ನಾವು ನೀಟನ್ನು ಎಕ್ಸಾಮನ್ನು ಕ್ಲಿಯರ್ ಮಾಡಿ ಬರಬೇಕು. ನಮ್ಮ ಮಕ್ಕಳು ಪ್ರಾಮಾಣಿಕ ಮಕ್ಕಳು. ಅವರು ಪ್ರಯತ್ನ ಪಟ್ಟು 1 ವರ್ಷ ಆಗಿದೆ, 2 ವರ್ಷ, 3 ವರ್ಷ, 4 ವರ್ಷ ವೇಸ್ಟ್ ಮಾಡಿದ್ರು ಅವರು ನೀಟಲ್ಲಿ ಯಾವುದೇ ರೀತಿಯ ಚೀಟಿಂಗ್ ಮಾಡದೆ 100ಕ್ಕೆ 100 ಅವರ ಶ್ರಮ ಪಟ್ಟು ಅವರು ತಮ್ಮ ನೀಟನ್ನು ಕ್ಲಿಯರ್ ಮಾಡ್ತಾರೆ. ಮಾತ್ರ ಈ ನಾರ್ತ್ ಇಂಡಿಯಾದಲ್ಲಿ ಗುಜರಾತ್, ರಾಜಸ್ಥಾನ ಅಂತ ಈ ಪೇಪರ್ ಲೀಕ್ ಮಾಫಿಯಾಗಳು ನಮ್ಮ ಭಾಗದ ಮಕ್ಕಳ ಹಕ್ಕನ್ನು ಹೊಡಿತಾ ಇದ್ದಾರೆ. ನಮ್ಮ ಮುಖ್ಯವಾಗಿ ಕರ್ನಾಟಕದ ಮಕ್ಕಳ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳಿಗೆ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ NSU ವತಿಯಿಂದ ನಾವು ಮುಂಚೆಯೂ ಈ ವಿಷಯನ ಖಂಡಿಸಿದ್ವಿ. ಸೊ ಈಗ ಪುನಃ ಈ ನೀಟ್ ಪೇಪರ್ ಲೀಕನ್ನು ಆಗಿದೆ. ಸೊ ಇದೇ ರೀತಿ ನಮಗೆ ನೀಟನ್ನು ಸಪೋರ್ಟ್ ಮಾಡುವಂಥದ್ದು ಯಾವುದೇ ನಮಗೆ ಅಗತ್ಯ ಇಲ್ಲ. ನಮಗೆ ನೀಟ್ ಅನ್ನೋ ಎಕ್ಸಾಮ್ ಅಂತ ನಾವು ಬಾಯ್ಕಾಟ್ ಮಾಡೋ ನಿಟ್ಟಿನಲ್ಲಿ ನಾವು ಈಗಾಗಲೇ ಜಿಲ್ಲಾ ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಸಮಿತಿಯು ಕೂಡ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ MC ಸುಧಾಕರ್ ಅವರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, CM ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ. ಸೊ ಅವರು ಸಹ ಈಗ ಮಾನ್ಸೂನ್ ಬಿಲ್ನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಬೇಕು. ನಮಗೆ ಈಗ ನಾವೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕಂದ್ರೆ CETಯನ್ನು ಬರೆಯುವಂಥದ್ದು ಒಂದು ಪ್ರಥೆ ಇದೆ. CET ವೀರಪ್ಪ ಸಾಹೇಬರು CM ಆಗಿದ್ದ ಟೈಮಲ್ಲಿ CETಯನ್ನು ತಂದರು. CET ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ಇಡೀ ಕರ್ನಾಟಕದಲ್ಲಾಗಿರ್ಬೋದು ಯಾವುದೇ ಒಂದು ಬಡ ಕುಟುಂಬದ ಒಂದು
ವಿದ್ಯಾರ್ಥಿನಿ ಆಗಿರ್ಬೋದು, ಇಂಜಿನಿಯರ್ ಆಗಿದ್ದಾರೆ ಅಂದ್ರೆ ಅದು CET ಇಂದ ಆಗಿರೋದು. ಅಷ್ಟು ವರ್ಷಗಳಿಂದ CET ಅನ್ನ ಸಕ್ಸಸ್ಫುಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅದನ್ನ ಇಷ್ಟು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಯಾವುದೇ ರೀತಿಯ ಪೇಪರ್ ಲೀಕ್ ಆಗದೆ, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅದನ್ನ ಮಾಡ್ತಾ ಬಂದಿದ್ದೇವೆ. ಸೊ ಇದೇ ರೀತಿ ನಮಗೆ ಇವನ್ ನೀಟಿಗೆ ಬರುವಾಗ ನಮಗೆ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬೇಕು. ಅದರಲ್ಲಿ 85% ಇವರು ನೀಟನ್ನು ಹಿಡ್ಕೊಂಡು ಇವರು ನೀಟನ್ನು ಮಾಡಲಿ, ಇವರಿಗೆ ಎಷ್ಟು ದುಡ್ಡು ಮಾಡಲಿಕ್ಕೆ ಉಂಟು ಇದರಲ್ಲಿ ಇವರು ಮಾಡ್ತಾ ಇರಲಿಲ್ಲ. ನಾವು ಇದನ್ನ ಅವರಿಗೆ ಸೆಂಟ್ರಲ್ ಒಂದು ಬೇಕಿದ್ರೆ ಒಂದು 15% ಅವ್ರು ಕೊಡಲಿ, ಬಟ್ 85% ಪ್ರಾಮಿನೆನ್ಸ್ ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅದು CETಯ ಮುಖಾಂತರ CET ತರ ಇನ್ನೊಂದು ಏನಾದರೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ಮೆಡಿಕಲ್ ಇದಕ್ಕೆ ಅಂತ, ಅದು ಸರ್ಕಾರದ ಲೆವೆಲಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಆದರೆ ನಮಗೆ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಈ ಎಜುಕೇಶನ್ ಸಿಸ್ಟಮ್ಗೆ ನಮಗೆ ಪ್ರತ್ಯೇಕವಾಗಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬೇಕಂತ ಹೇಳುವ ನಮ್ಮದೊಂದು ಬೇಡಿಕೆ. ನಾವು ಈಗ ಎಲ್ಲ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಎಲ್ಲ ನಾಯಕರಿಗೆ ನಾವು ಈಗಾಗಲೇ ಕರೆ ಕೊಟ್ಟಾಗಿದೆ. ನಾವು ಎಷ್ಟು PU ಕಾಲೇಜಸ್ಗಳಿವೆ, ಎಷ್ಟು ಡಿಗ್ರಿ ಕಾಲೇಜಸ್ಗಳಿವೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಿವೆ, ಎಲ್ಲ ಕಾಲೇಜಸ್ಗಳಿಗೆ ಹೋಗಿ ಈ ರಿಸಲ್ಟ್ ನೀಟ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ನೀವು ಎಣಿಸ್ಕೊಂಡು ಈಗ ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀಟಿಂದ ಏನು ಸೆಲೆಕ್ಷನ್ ಇದೆ ಅಂತ ನೋಡಿ. ನಾವು ಎಲ್ಲ ವಿದ್ಯಾರ್ಥಿಗಳು ಬಂದಾಗ ನಮ್ಮ ಎಲ್ಲ ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ಇರ್ತಾರೆ. ಒಂದು ಬಡ ಕುಟುಂಬದ ಮಕ್ಕಳು 1-1.5 ಕೋಟಿ ಫೀಸ್ ಕಟ್ಟಿ ಡಾಕ್ಟರ್ ಆಗೋದಿಲ್ಲ. ಡಾಕ್ಟರ್ ಆಗುವ ಆಸೆ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತದೆ. ಸೊ ನಾವು ಇವತ್ತು ಆದ ಯಾವ ಅನ್ಯಾಯ ಈ ಮಕ್ಕಳಿಗೆ ಆಗಿದೆ, ಅದು ಮುಂದಿನ ಬರುವ ದಿನಗಳಲ್ಲಿ ಯಾರಿಗೂ ಈ ಅನ್ಯಾಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರೂ ವಿದ್ಯಾರ್ಥಿಗಳು ಒಟ್ಟು ಸೇರಿ ಈ ಎಲ್ಲ ನಮ್ಮ ಏನು ಈ ನೀಟಿನ ವಿರುದ್ಧ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ NTA ಯಾವುದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಅದಕ್ಕೆ ನ್ಯಾಷನಲ್ ಟ್ರೋಮಾ ಏಜೆನ್ಸಿ ಅಂತ ಹೇಳಿದ್ರೆ ತಪ್ಪಾಗಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನೀವು ನೋಡ್ಬೋದು, ಈಗಾಗಲೇ ನೀವು ಪೇಪರ್ ನೋಡ್ಬೋದು, ಎಷ್ಟೊಂದು ವಿದ್ಯಾರ್ಥಿಗಳು ಸುಸೈಡ್ ಮಾಡಿ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷ ಪ್ರಯತ್ನ, ಇಷ್ಟು ವರ್ಷದ ಈಗ ಅವರ ಪುನಃ ಇನ್ನೊಂದು ಸತಿ ಎಕ್ಸಾಮ್ ಬರೀಲಿ ಅಂದ್ರೆ ಎಲ್ಲ ಅವರ ಎಕ್ಸಾಮ್ ಸೆಂಟರ್ಗಳು ಉಡುಪಿ, ಮಣಿಪಾಲಲ್ಲಿ ಇರುವುದಿಲ್ಲ. ಕೆಲವು ಶಿವಮೊಗ್ಗ ಇರ್ತದೆ, ಹುಬ್ಬಳ್ಳಿ ಇರ್ತದೆ, ಮಂಗಳೂರು ಇರ್ತದೆ, ಕಾರವಾರ ಇರ್ತದೆ. ಸೊ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ಪುನಃ ಎಕ್ಸ್ಪೆನ್ಸ್ ಅನ್ನು ಬೇರೆ ಮಾಡಬೇಕು, ಪುನಃ ಒಂದು ಸತಿ ಕಲ್ತದನ್ನು ಪುನಃ ಕಲಿಯುವಂಥದ್ದು ಸನ್ನಿವೇಶ ಪುನಃ ಬರ್ತದೆ. ಸೊ ಮೆಂಟಲಿ ಅವರು ಟೋಟಲ್ ಡಿಸ್ಟರ್ಬ್ ಆಗಿದ್ದಾರೆ. ಸೊ ನಾವು ಈಗಾಗಲೇ ನಾವು ಒಂದು ಹೆಲ್ಪ್ಲೈನ್ ನಂಬರ್ ಅಂತ ಮಾಡಬೇಕಂತ ಪ್ಲಾನ್ ಮಾಡಿದ್ದೇವೆ. ಅದನ್ನು ಯಾವ್ದಾದ್ರು ಒಂದು ನಮ್ಮ ಸೈಕ್ಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಕನ್ಸಲ್ಟೆನ್ಸಿ ಪ್ರೋಗ್ರಾಮ್ ಅನ್ನು ಮಾಡಿದ್ರು ಸ್ಟೂಡೆಂಟ್ಗಳಿಗೆ. ಯಾರಿಗಾದ್ರೂ ಮನೆಯವರಿಗೆ ಯಾರಿಗಾದ್ರೂ ಅವರ ಮಕ್ಕಳ ಬಿಹೇವಿಯರ್ ಏನಾದರೂ ಚೇಂಜಸ್ ಇದೆ, ಒಂದು ಕೌನ್ಸಿಲಿಂಗ್ ಮಾಡುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಕೌನ್ಸಿಲಿಂಗ್ ಪ್ರೋಗ್ರಾಮ್ ಅನ್ನು ಪ್ಲಾನ್ ಮಾಡಿದ್ದೇವೆ. ಸೊ ಅದರ ಮೇಲೆ ನಾವು NTA ಇಂದ 50,000 ಕಾಂಪನ್ಸೇಷನ್ ಎಲ್ಲ ಮಕ್ಕಳಿಗೆ, 22.5 ಲಕ್ಷ ಮಕ್ಕಳು ಎಷ್ಟು ಜನ ಬರೆದಿದ್ದಾರೆ ಅವರಿಗೆ 50,000 ಕಾಂಪನ್ಸೇಷನ್ ಅನ್ನ NTA ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಯಾಕಂದ್ರೆ ಅವರು ಲಕ್ಷಾಂತರ ರೂಪಾಯಿ ಒಂದು ವರ್ಷಕ್ಕೆ ನೀವು ನೋಡ್ಲಿಕ್ಕೆ ಹೋದ್ರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಖಾಲಿ ಎಕ್ಸಾಮಿನೇಷನ್ ಇದು ನಮ್ಮ ಕೋಚಿಂಗ್ ಫೀಸ್ ಇದೆ. ಆ ಕೋಚಿಂಗ್ ಫೀಸ್ ಅನ್ನು ಇಷ್ಟು ವರ್ಷದ ಕಟ್ತಾ ಬರ್ತಾ ಇದ್ದಾರೆ. ಆದರೂ ಅವರಿಗೆ ಎಕ್ಸಾಮ್ ಬರೆದ ಮೇಲೆ ಪುನಃ ಈ ರೀತಿಯ ಮೋಸ ಆಗ್ತಾ ಇದೆ. ಈ ಮೋಸಕ್ಕೆ 100ಕ್ಕೆ 100 ಧರ್ಮೇಂದ್ರ ಪ್ರಧಾನ್ ಮತ್ತು ಅವರ ಸರ್ಕಾರದವರೇ ಕಾರಣ. ಸೊ ಜವಾಬ್ದಾರಿಯನ್ನ ತಗೊಂಡು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಅದರ ಮೇಲೆ ಫೈನಾನ್ಷಿಯಲಿ ತುಂಬಾ ಸಮಸ್ಯೆಗಳು ವಿದ್ಯಾರ್ಥಿಗಳ ಮನೆಯಲ್ಲಿ ಆಗ್ತಾ ಇದೆ. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಕ್ಸ್ಟ್ರಾ ಫೀಸ್ ಅನ್ನ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಪರ್ಸನಲಿ ಹೋಗಿ ಅವರ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತಾರೆ. ಯಾಕಂದ್ರೆ ಈಗ ಇನ್ನೂ ಅವರು ಡೇಟ್ ಅನ್ನ ರಿಲೀಸ್ ಮಾಡಲಿಲ್ಲ, ಯಾವತ್ತಿಗೆ ಇನ್ನು ನೆಕ್ಸ್ಟ್ ನಿಮ್ಮ ಎಕ್ಸಾಮಿನೇಷನ್ ಮಾಡ್ತಾರೆ ಅಂತ ನೆಕ್ಸ್ಟ್ ಡೇಟ್ ರಿಲೀಸ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಒಂದು ಪುನಃ ಒಂದು ಪ್ರಿಪರೇಟರಿ ಟೆಸ್ಟ್ ಆಗಿರ್ಬೋದು, ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನ ಕೋಚಿಂಗ್ ಸೆಂಟರ್ 100% ಮಾಡ್ತಾರೆ. ಯಾಕಂದ್ರೆ ಅವರಿಗೆ ರಿಸಲ್ಟ್ ಬೇಕಾದ್ರೆ 100% ಮಾಡ್ತಾರೆ. ಸೊ ಅದಕ್ಕೊಂದು ಎಕ್ಸ್ಟ್ರಾ ಫೀಸ್ ಅನ್ನ ಕಲೆಕ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ಮನವಿಯನ್ನ ಎಲ್ಲ ಪ್ರೈವೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಮಾಡ್ತೇವೆ. ಸೊ ಮುಂದೆ ಬರುವ ದಿನಗಳಲ್ಲಿ 100ಕ್ಕೆ 100 ನಾವು ಜಿಲ್ಲಾಧಿಕಾರಿಗಳಿಗೆ ಸಪರೇಟ್ ನಮಗೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬೇಕಂತ